ದೇವರಾಜ ಅರಸು ದಾಖಲೆಯನ್ನು ಮುರಿದಿದ್ದಾರೆ ಸಿದ್ದರಾಮಯ್ಯ. 2793 ದಿನಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ದೇವರಾಜ ಅರಸು ದಾಖಲೆಯನ್ನು ಮುರಿದಿದ್ದಾರೆ ಸಿಎಂ. 2793 ದಿನಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸಿದ್ದಾರೆ. 4-5 ದಶಕಗಳ ಬಳಿಕವಾಗಿ ಅಳಿಯಿತು ದೇವರಾಜ ಅರಸು ರೆಕಾರ್ಡ್. 16 ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ ಮಾಂತ್ರಿಕ ಅಂತಲೇ ಫೇಮಸ್ ಆಗಿದ್ದಾರೆ. 16 ಭಾಗ್ಯಗಳ ಸರದಾರ ನಮ್ಮ ಸಿದ್ದರಾಮಯ್ಯ. 45 ವರ್ಷಗಳಿಂದಲೂ ಇದ್ದಂತಹ ದಾಖಲೆಯನ್ನು ಮುರಿದಿದ್ದಾರೆ ಟಗರು. ಸಿದ್ದು ತವರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮವೋ ಸಂಭ್ರಮ. ಅವರ ತವರು ಊರಿನಲ್ಲಿ ಸಿದ್ದು ತವರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಂಭ್ರಮವೋ ಸಂಭ್ರಮ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ನೋಡಿ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಔತಣ ಕೂಟವನ್ನ ಏರ್ಪಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮ. ರಾಜ್ಯದಾದ್ಯಂತ ಅಭಿಮಾನಿಗಳು ಏನಿದ್ದಾರೆ, ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ತವರಲ್ಲಿ ಕೇಳಬೇಕಾ ಪಟಾಕಿಗಳನ್ನ ಸಿಡಿಸೋದೇನು, ಜೊತೆಗೆ ಊಟದ ವ್ಯವಸ್ಥೆಗಳನ್ನ ಮಾಡೋದೇನು, ಭರ್ಜರಿಯಾಗಿ ಡ್ಯಾನ್ಸ್ ಮಾಡೋದೇನು, ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋದೇನು, ಸಂಭ್ರಮ. ಒಂದು ರೀತಿಯಾಗಿ ಜಾತ್ರೆ ಹಬ್ಬದ ರೀತಿಯಾಗಿ ಸೆಲೆಬ್ರೇಷನ್. ಎಲ್ಲೆಲ್ಲೂ ಕೂಡ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇದೆ. ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಂತೆ ಮತ್ತೆ ಸಿಎಂ ಕುರ್ಚಿ ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ನಷ್ಟ ನಷ್ಟ. ದಾಖಲೆ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸಿದ್ದು ಬಣ. ಸಾಮಾಜಿಕ ನ್ಯಾಯಕ್ಕೆ ಸಿದ್ದು ಅಗತ್ಯ ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. 2028ಕ್ಕೆ ದಲಿತರು ಸಿಎಂ ಆಗಬೇಕಾದ್ರೆ ಸಿದ್ದು ಗಟ್ಟಿಯಾಗಿರಬೇಕು. ಅತ್ತ 2028ಕ್ಕೆ ದಲಿತರಿಗೆ ಅವಕಾಶ ಸಿಗಬೇಕು ಅಂತ ಮಹದೇವಪ್ಪ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪೂರ್ಣಾವಧಿ ಸಿಎಂ ಆಗಬೇಕು ಹೀಗಂತ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಮೂಲಕ ದಲಿತಾಸ್ತ್ರ ಪ್ರಯೋಗಿಸಿ ಡಿಕೆಯನ್ನ ಕಟ್ ಹಾಕಬೇಕು ಅನ್ನುವಂತಹ ಯತ್ನಗಳಾಗ್ತಾ ಇದೆ. ಹೊಸ ನಾಯಕತ್ವಕ್ಕೆ ಇದೇ ಸಕಾಲ ಅಂತ ಹೇಳ್ತಾ ಇದ್ದಾರೆ ಡಿಕೆ ಆಪ್ತರು. ಬಣ ಬಡಿದಾಟ ಆಗ್ತಾ ಇದೆ. ಹೈಕಮಾಂಡ್ ಏನು ತೀರ್ಮಾನವನ್ನ ಮಾಡುತ್ತೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನೋಡಿ, ಆ ಕಡೆ ನೋಡಿದ್ರೆ ಈಗ ದಾಖಲೆ ಮೇಲೆ ದಾಖಲೆಯನ್ನು ಬರಿತಾ ಇದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು. ಮತ್ತೆ ಈಗ ಒಂದು ಸ್ವಲ್ಪ ಸೈಲೆಂಟ್ ಆಗಿತ್ತು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಜನವರಿಯಲ್ಲಿ ಒಂದು ಸ್ವಲ್ಪ ಏನೋ ತಣ್ಣಗಾಗಿತ್ತು ಹೊಸ ವರ್ಷದಲ್ಲಿ ಅನ್ಕೊಳ್ಳೋ ಹೊತ್ತಿಗೆ ನೋಡಿ ಈಗ ಮತ್ತೆ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಮತ್ತಷ್ಟು ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸಿದ್ದು ಬಣದವರು ಈಗಾಗಲೇ ಮತ್ತೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದು ಇರಬೇಕು, ಸಿದ್ದು ಇದ್ರೆ ಕಾಂಗ್ರೆಸ್ ಅನ್ನುವಂತಹ ರೀತಿಯಾಗಿ ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಅಂದ್ರೆ ಅಲ್ಲಿ ಯಡಿಯೂರಪ್ಪ ಹೇಗೋ ಹಾಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಇರಬೇಕು, ಮತ್ತಷ್ಟು ಬಲಿಷ್ಠವಾಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಉಳಿಸ್ಕೊಳ್ಬೇಕು. ಮತ್ತು ಇನ್ಯಾರೇ ಬಂದರೂ ಕೂಡ ಅಳ್ಳಾಡು ಹೋಗೋಬಿಡುತ್ತೆ ಅನ್ನುವಂತಹ ಮಟ್ಟಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರ ಆಪ್ತರ ಹೇಳಿಕೆಗಳು ಕಾಣಿಸ್ಕೊಳ್ತಾ ಇದೆ. ಆದರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಎಸ್ ಅವರನ್ನ ಇಳಿಸಬಾರ್ದು ಅನ್ನೋ ರೀತಿಯಾಗಿ ಈಗಾಗಲೇ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ಗೂ ಕೂಡ ಅವರು ಸೂಚನೆ ಅಥವಾ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ DKC ಅವರ ಆಪ್ತರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೇ ಸುಕಾಲ, ಇಂಥ ಟೈಮ್ನಲ್ಲೇ ನಾವು ಕೂಡ ಬ್ಯಾಟ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೇವರಾಜ ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಹುಟ್ಟೂರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಿದ್ದರಾಮನ ಹುಂಡಿ ಗ್ರಾಮದಲ್ಲಿ ಸಂಭ್ರಮವೋ ಸಂಭ್ರಮ. ಕುಟುಂಬಸ್ಥರ ಹರ್ಷ. ಸಿದ್ದರಾಮಯ್ಯ ಒಡನಾಟದ ಬಗ್ಗೆ ಸ್ನೇಹಿತರು, ಸಹಪಾಠಿಗಳು ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಅವ್ರಿಗೂ ಕೂಡ ಒಂಥರ ಪ್ರೌಡ್ ಫೀಲ್ ಅಲ್ವಾ. ನಮ್ಮ ಊರಿನ ವ್ಯಕ್ತಿ ಇವತ್ತು ಸಿಎಂ ಆಗಿದ್ದಾರೆ. ರಾಜ್ಯದ ಸಿಎಂ ಅಂತಂದ್ರೆ ಅವ್ರಿಗೂ ಕೂಡ
ಸಿದ್ದರಾಮಯ್ಯನ ಹುಂಡಿಯಲ್ಲಿ ಇರುವಂತಹ ಗ್ರಾಮಸ್ಥರು ಏನಿದ್ದಾರೆ, ಸ್ಥಳೀಯರು ಏನಿದ್ದಾರೆ, ಸಹಪಾಠಿಗಳು ಏನಿದ್ದಾರೆ, ರಿಲೇಷನ್ ಏನಿದ್ದಾರೆ, ಎಲ್ರಿಗೂ ಕೂಡ ಖುಷಿ. ರಾಜ್ಯವನ್ನ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದಂತಹ ದೇವರಾಜು ಅರಸು ಅವರ ದಾಖಲೆಯನ್ನ ಈಗಿನ ಸಿಎಂ ಸಿದ್ದರಾಮಯ್ಯನವರು ಮುರಿದಿರುವಂತದ್ದು. ಸ್ವತಃ ಅವರ ಹುಟ್ಟೂರಿನಲ್ಲಿ ಈಗ ನಾವಿದ್ದೇವೆ. ಅವರ ಹುಟ್ಟೂರಿನಲ್ಲಾದಂತಹ ಸಿದ್ದರಾಮಯ್ಯನ ಹುಂಡಿನಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಇಲ್ಲಿರುವಂತಹ ಜನರು ಅಂದ್ರೆ ಅವರ ಅಭಿಮಾನಿಗಳು, ಸಾಕಷ್ಟು ಅಭಿಮಾನಿಗಳು ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅವರ ತವರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಮತ್ತೆ ಅವರ ಕಾರ್ಯಕರ್ತರು ಸಾಕಷ್ಟು ಸಂಭ್ರಮ ಪಟ್ಟರು. ಈಗ ಅವರ ಹುಟ್ಟೂರಿನಲ್ಲಿ ಕೂಡ ಅವರ ಸಹಪಾಠಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಸಂಭ್ರಮ ಪಡ್ತಿದ್ದಾರೆ. ಈಗ ಅವರ ಜೊತೆಯಲ್ಲಿ ಓದಿದ್ದಂತಹ ಅವರೀಗ ಅವರ ಸ್ನೇಹಿತರು ಕೂಡ ಈಗ ನಮ್ಮ ಜೊತೆ ಸಿದ್ದರಾಮಯ್ಯ ಹುಂಡಿನ ಗ್ರಾಮಸ್ಥರು ಕೂಡ ಅವರ ಸ್ನೇಹಿತರು. ಅವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸರ್, ಈಗ ಸಿದ್ದರಾಮಯ್ಯನವರು ನಿಮ್ಗೆ ಯಾವಾಗಿಂದ ಗೊತ್ತು ಸರ್? ಇಬ್ರು ನೀವು ಜೊತೆಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ. ಸಿದ್ದರಾಮಯ್ಯನವರು ಹುಟ್ಟುತ್ತಮಿಂದು ಒಂದೇ ಪಕ್ಕದ ಮನೆ. ಅವರು ಹುಟ್ಟುತ್ತಮಿಂದು ನಾವು ಒಂದು ಜೊತೆಲೇ ಇದ್ದು ಎಲ್ಲಾ ತರಕ್ಕೂ ಭಾಗಿಯಾಗಿ ಅವ್ರ ಜೊತೆಲಿ ಒಡನಾಟ ಮಾಡಿವಿ. ಹಿಂದೆ ಅವರು ಏನ್ ಮಾಡ್ತಿದ್ರು, ಎಮ್ಮೆ ದನ ಮಾಯ್ತಿರು, ಆರಂಭ ಮಾಡ್ತಿರು. ಕೊನೆಯಲ್ಲಿ ಸ್ಕೂಲ್ ಸೇರ್ಕೊಂಡ್ರು. ಸ್ಕೂಲ್ನ ಸೇರಿದಾಗ ಅವರ ಬುದ್ಧಿವಂತಿಕೆ ನೋಡಿ ರಾಜಪ್ಪನವರು 1ನೇ ಕ್ಲಾಸ್ನ 5ನೇ ಕ್ಲಾಸ್ಗೆ ಹಾಕ್ಬಿಟ್ರು. ಬಹಳ ಬುದ್ಧಿವಂತರು ಅವರು. ಓದ್ಬೇಕಾದ್ರೆ ರ್ಯಾಂಕ್ ಸ್ಟೂಡೆಂಟ್ ಯಾವಲ್ಲ ಅಷ್ಟೇ ಅವರು ಬಹಳ ಬುದ್ಧಿವಂತರು, ಯಾರಿಗೂ ದಕ್ತವರಲ್ಲ. ಹೀಗಾಗಿ ಬಂದು 83ರಲ್ಲಿ ಅವರು ಲಾಯರ್ಗೆ ಓದ್ತಾರೆ. ಲಾಯರ್ ಕೆಲಸ ಬಿಟ್ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಏನಾಯ್ತು, ನಾವು ಬೇರೆ ಹೊರಗಡೆ ಹೋಗಿ ಕೇಳಿಲ್ಲಪ್ಪ, ನಿನಗೆ ರಾಜಕೀಯ ಬೇಡ ಕಣೆ, ಲಾಯರ್ ಆಗೋ, ರಾಜಕೀಯ ಆಗಲ್ಲ, ರಾಜಕೀಯ ಹೋಗಲೇಬೇಕು ಅನ್ನುವಂತ ಹಠ ಮಾಡಿದ್ರು. ಆಗ 83ರಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬಂದು ಆಗ ಬಹಳ ಅವಕಾಶ, ಜನಗಳು ಬಹಳ ಒಳ್ಳೆ ಎಲ್ಲ ವರ್ಗದವರು ಬಂದು ಓಟ್ ಹಾಕಿ ಒಳ್ಳೇದು ಮಾಡಿದ್ರು. ಕೊನೆಯಲ್ಲಿ ಬತ್ತ ಏನಾಯ್ತು, ರಾಜಕಾರಣದಲ್ಲಿ ಬಹಳ ತುಂಬಾ ಇದಾಗೋಯ್ತು ಅವ್ರಿಗೆ. ಆಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅವರು ಪಶುಸಂಗೋಪನಾ ಮಂತ್ರಿ ಆಗಿದ್ರು, ಆಮೇಲೆ ಸಾರಿಗೆ ಮಂತ್ರಿ ಆಗಿದ್ರು, ಇನ್ನೂ ಅನೇಕ ಮಂತ್ರಿಗಳಾಗಿದ್ರು. ಆಗ ಜನಗಳು ಬಹಳ ಜನಗಳು ತುಂಬಾ ಆಶೀರ್ವಾದ ಕೊಟ್ಟರು ಅವ್ರಿಗೆ. ಅದಾದ್ಮೇಲೆ ಏನಾಯ್ತು, ಸಿದ್ದರಾಮಯ್ಯನವರಿಗೆ ಇವರು ಚಮತ್ಕಾರ ನೋಡಿ ದೇವೇಗೌಡರು ಒಳನಾಟದಲ್ಲಿ ಇದ್ರು. ಹಾಗೇನಾಯ್ತು, ದೇವೇಗೌಡರು ಏನ್ ಮಾಡ್ಬಿಟ್ರು, ಹುಬ್ಬಳ್ಳಿಗೆ ಹೋದಾಗ ಹಿಂದದಲ್ಲಿ ಇದು ಮಾಡಿದಾಗ ಅವರು ಉಚ್ಚಾಟನೆ ಮಾಡ್ಬಿಟ್ರು. ನನಗೆ ಇಷ್ಟೆಲ್ಲ ಸಂಘಟನೆ ಮಾಡಿ ಜನಸಂಪರ್ಕ ನನಗೆ ಮಾಡ್ತಾನೆ ಅಂದ್ಬಿಟ್ಟು ಬೇರೆಯವರು ಪಕ್ಷ ಕಟ್ಬಿಟ್ರು. ಕಾಂಗ್ರೆಸ್ಗೆ ಹೋದ್ರು. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸಂತೋಷವಾಗಿ ಓಟ್ ಕೊಟ್ಟು ಗೆಲ್ಸ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು, ಜನಗಳಿಗೆ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಗಳಿಗೆ ಬಹಳಷ್ಟು ಸಹಾಯ ಮಾಡಬೇಕು ಅಂತ ಆಸೆ ಆಯ್ತು ಅವ್ರಿಗೆ. ಏನಿಲ್ಲ, ಪ್ರತಿಯೊಂದಕ್ಕೂ ಅವ್ರಿಗೆ ಏನು ಬಡವರಿಗೆ ಏನಾಗಬೇಕು, ಬಡತನದವರಿಗೆ ಅಕ್ಕಿ ಆಗಲಿ, ರಾಗಿ, ಜೋಳ, ಹಾಲು ಏನೇ ಆಗಲಿ ಗ್ಯಾರಂಟಿಗಳನ್ನ ತಗೊಂಡು ಗ್ಯಾರಂಟಿ ತಂದಾಗ ಸಿದ್ದರಾಮಯ್ಯರಿಗೆ ಆಸೆ ಆಗೋಯ್ತು. ಆಸೆ ಆದಾಗ ಏನಾಗೋಯ್ತು, ಈಗ ಏನಾಗದೆ, ಸಿದ್ದರಾಮಯ್ಯನವರು 5 ವರ್ಷ ಆಯ್ತು, 7 ವರ್ಷ ಆಯ್ತು, ಅರಸೋಗಿಂತ ಒಂದು ದಿವಸ ನಿನ್ನೆ ಜಾಸ್ತಿ ಆಗೋಯ್ತು. ಇನ್ನು ಮುಂದೆ ಅವರು ಸಿದ್ದರಾಮಯ್ಯನವರು 28ಕ್ಕೆ ಮುಖ್ಯಮಂತ್ರಿ ಆಗಿ ನೆಕ್ಸ್ಟ್ ಅವರು ಪ್ರಧಾನಮಂತ್ರಿ ಆಗ ಸಂದರ್ಭ ಬರ್ತದೆ. ಪ್ರಧಾನಮಂತ್ರಿ ಆಗಿ ಆಯ್ತಾರೆ. ಈಗೇನಾಗದೆ, ಜನಗಳಿಗೆ ಭಾರಿ ಅನುಕೂಲ ಮಾಡ್ಯಾರ. ಜನ ಏನೇಲಿ ವಿರೋಧ ಪಕ್ಷದವ್ರು ಸಿದ್ದರಾಮಯ್ಯ ಸರಿ ಇಲ್ಲ ಅಂತಾರ, ಅವ್ರೇನೇ ಅನ್ಕೊಳ್ಳಿ, ಅವ್ರ ಗುಣ, ಅವ್ರ ಮಾತು, ಅವ್ರ ನಡೆ ನೋಡಿ ಶಿಸ್ತಾಗೋದು ಬಹಳ ಕಣ್ಮಣಿ. ರಾಜಕಾರಣಿ ಒಳಗೆ ಇಂಥ ಮಗ ಹುಟ್ಟಕ್ಕಾಗಲ್ಲ. ಇಡೀ ಗ್ರಾಮದೆಲ್ಲೆಡೆ ಅವರ ಸಿದ್ದರಾಮಯ್ಯನವರ ಹುಟ್ಟೂರಾದಂತಹ ಸಿದ್ದರಾಮಯ್ಯನ ಹುಟ್ಟಿನಲ್ಲಿ ಕೂಡ ಇಡೀ ಗ್ರಾಮದೆಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ಅವರ ತವರು ಜಿಲ್ಲೆಯಲ್ಲಿ ಕೂಡ ಸಂಭ್ರಮ ಮಾಡಿತ್ತು. ಇಲ್ಲಿರುವಂತಹ ಜನರು ಕೂಡ ಪಟಾಕಿಯನ್ನು ಸಿಡಿಸೋದ್ರ ಮುಖಾಂತರವಾಗಿ ಸಂಕ್ರಾಂತಿ ಹಬ್ಬ ಮಾಡಿದಂತ ರೀತಿಯಲ್ಲಿ ಕೂಡ ಹಬ್ಬ ಮಾಡಿದೀವಿ ಅಂತ ಹೇಳಿ ಸಂತೋಷವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಈಗಾಗಲೇ ಬಹಳಷ್ಟು ಸಂಭ್ರಮವೋ ಸಂಭ್ರಮ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಅದನ್ನ ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆಗಳನ್ನ ಮಾಡುವಂಥದ್ದೇನು, ಪಟಾಕಿಗಳನ್ನ ಸಿಡಿಸುವಂಥದ್ದು, ಡ್ಯಾನ್ಸ್ ಮಾಡೋದು, ಎಲ್ಲೆಲ್ಲೋ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇದೆ. ಅದರಲ್ಲೂ ಕೂಡ ಬೇರೆ ಬೇರೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೇ ಕೂಡ ಈಗಾಗಲೇ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಹುಟ್ಟೂರಿನಲ್ಲಿ ಕೇಳಬೇಕಾ, ಅದರಲ್ಲೂ ಕೂಡ ಸಿಎಂ ಅನ್ನ ಕೊಟ್ಟಂತಹ ಊರಿನಲ್ಲಿ ಈಗಾಗಲೇ ಬಹಳಷ್ಟು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಈ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್, ಈಗಾಗಲೇ ಸಿದ್ದರಾಮಯ್ಯನ ಹುಂಡಿಯಿಂದಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಈಗಾಗಲೇ ಗ್ರಾಮಸ್ಥರು ಕೂಡ? ಕುಸುಮಾ, ಏನು ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯ ಹುಂಡಿನಲ್ಲಿ ಅತಿ ಹೆಚ್ಚು ಕಾಲ ಸಿದ್ದರಾಮಯ್ಯನವರು ಆಳ್ವಿಕೆ ಮಾಡಿದಂತಹ ಹೆಗ್ಗಳಿಕೆ ಇರುವಂತಹ ಕಾರಣದಾಗಿ ಅವರ ಹುಟ್ಟೂರಿನಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಅವರ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಮತ್ತೆ ಅವರ ಸಹಪಾಠಿಗಳು ಕೂಡ ಖುಷಿಯನ್ನು ಪಡ್ತಿದ್ದಾರೆ, ಸಂಭ್ರಮವನ್ನು ಪಡ್ತಿದ್ದಾರೆ. ಇಡೀ ರಾತ್ರಿಯಲ್ಲೂ ಕೂಡ ಪಟಾಕಿಯನ್ನ ಹೊಡೆಯುವುದರ ಮುಖಾಂತರವಾಗಿ, ಸಿಹಿ ತಿಂಡಿಯನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮ ಪಟ್ಟಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಸಿದ್ದರಾಮೇಶ್ವರ ದೇವರಿಗೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ವಿಶೇಷವಾದಂತಹ ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಅವರಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಮತ್ತೆ ಈಗ ಅವರ ಹುಟ್ಟೂರಾದಂತಹ ಶಾಲೆಯಲ್ಲಿ ಕೂಡ ಅವರು ವ್ಯಾಸಂಗವನ್ನು ಮಾಡಿರುವಂತದ್ದು. ಈಗ ನಾವು ಆ ಶಾಲೆ ಮುಂದೆ ಇದ್ದೇವೆ. ಈಗ ನೋಡಬಹುದು,
ಇದು ಅವರ ಸಿದ್ದರಾಮಯ್ಯನವರು ಓದಿದಂತಹ ಶಾಲೆ ಇದಾಗಿರುವಂತದ್ದು. ಅವರ ಮೊದಲ ಬಾರಿಗೆ 1ನೇ ತರಗತಿಗೆ ಸೇರ್ಕೊಂಡು ನಂತರ ಅವರ ಬುದ್ಧಿವಂತಿಕೆಯಿಂದ ಮೊದಲನೇ ಏಜಿನಿಂದಾಗಿ ಕೂಡ ಅವರು 5ನೇ ತರಗತಿಗೆ ಸೇರ್ಕೊಳ್ತಾರೆ. ಇದು ಆ ಶಾಲೆ ಆಗಿರುವಂತದ್ದು. ಅವರು ವ್ಯಾಸಂಗ ಮಾಡಿದಂತಹ ಶಾಲೆ ಮೂಲತಃ ಇದಾಗಿರುವಂತಹ ಕಾರಣದಾಗಿ ಅವರ ಹುಟ್ಟೂರಿನಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾಗಿ ಆಳ್ವಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೂಡ ಸಂಭ್ರಮವನ್ನು ಮನೆ ಮಾಡಿರುವಂತದ್ದು. ಅವರ ಶಾಲೆಯಲ್ಲಿರುವಂತಹ ಶಾಲೆ ಮಕ್ಕಳಾಗಿರ್ಬೋದು ಮತ್ತೆ ಟೀಚರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಅವರು ಈ ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ಓದಿ ಇದೇ ಜಾಗದಲ್ಲಿ ಕೂಡ ಆಟ ಆಡಿಕೊಂಡು ಬೆಳೆದಿರುವಂತಹ ಸಿದ್ದರಾಮಯ್ಯನವರು ಹಳ್ಳಿಯಿಂದ ఢిಲ್ಲಿವರೆಗೆ ಹೋಗಿದ್ದಾರೆ. ಇಲ್ಲಿ ಎಮ್ಮೆ ಮೇಯಿಸಿಕೊಂಡು ಹಸುಗಳನ್ನ ಮೇಯಿಸಿಕೊಂಡು ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಓದಿ ಇಂತಹ ಒಂದು ಕುಗ್ರಾಮದಲ್ಲಿ ಬೆಳೆದಂತಹ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಗ್ಲೂ ಕೂಡ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಈಗ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರು, ಕುಟುಂಬಸ್ಥರು, ಸ್ನೇಹಿತರಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ಸಿದ್ದರಾಮೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಲ್ಲದೆ ರಾತ್ರಿ ಇಡೀ ಕೂಡ ಸಂಭ್ರಮ ಮನೆ ಮಾಡಿದೆ. ಅವರ ಕುಟುಂಬದಸ್ಥರು ಕೂಡ ಅವರ ಮನೆಯಲ್ಲಿ ಸಿಹಿ ತಿಂಡಿಗಳು ಹಂಚುವುದರ ಮುಖಾಂತರವಾಗಿ, ಕೇಕ್ ಕಟ್ ಮಾಡುವುದರ ಮುಖಾಂತರವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯವೇ ಕೂಡ ಖುಷಿ ಪಡುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಅವರ ಹುಟ್ಟೂರಾದಂತಹ ಮೈಸೂರಿನಲ್ಲಿ ನಾಟಿ ಕೋಳಿಯನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮ ಪಟ್ಟರೆ, ಅವರ ಹುಟ್ಟೂರಿನಲ್ಲಿ ಕೂಡ ವಿಶೇಷವಾದ ಪೂಜೆ ಆಗಿರಬಹುದು, ಸಿಹಿ ತಿಂಡಿಗಳನ್ನ ಹಂಚುವುದರ ಮುಖಾಂತರವಾಗಿ, ಪಟಾಕಿಗಳನ್ನ ಸಿಡಿಸುವುದರ ಮುಖಾಂತರವಾಗಿ ಅವರ ಸ್ನೇಹಿತರು, ಕುಟುಂಬರು ಸಂಭ್ರಮವನ್ನು ಪಡ್ತಿರುವಂತದ್ದು. ಕುಸುಮ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ